ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ರವಾ ದೋಸೆ ಮಾಡುವ. ಸ್ಪೈಸಿಯಾಗಿ ಬೇರೆಯೇ ಟೇಸ್ಟ್ ನೋಡಿ ಸ್ವಲ್ಪ ಮಾಡೋದು ಹೇಗೆ ಅಂತ. ಫಸ್ಟ್ 1 ಕಪ್ ರವಾ ತಗೊಂಡಿದ್ದೇನೆ ನಾನು. 1 ಕಪ್ ತೆಂಗಿನ ತುರಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 2 ಈರುಳ್ಳಿ, ಉಪ್ಪು, ಶುಂಠಿ 1 ಪೀಸ್, 1 ಇಂಚು 1.5 ಇಂಚು ಉಂಟು, ಮತ್ತು 1 ಹಸಿಮೆಣಸು, ಮತ್ತು ಸ್ವಲ್ಪ ಸಕ್ಕರೆ ಟೇಸ್ಟಿಗೆ, ಸ್ವಲ್ಪ ಜೀರಿಗೆ, ಮತ್ತು ಕರಿಬೇವು ಸೊಪ್ಪು. ಇಷ್ಟು ಐಟಮ್ ನಾನು ತಗೊಂಡಿದ್ದೇನೆ. ಇದರಲ್ಲೇ ನಾವೀಗ 2 ಆನಿಯನ್ ಕಟ್ ಮಾಡುವ, ಮತ್ತು ಮೆಣಸು ಸಹ ಹೀಗೆ ಕಟ್ ಮಾಡಿ, ಶುಂಠಿ ಹೀಗೆ ಸಣ್ಣ 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 ಪೀಸ್ ಮಾಡಿ ನೀವು ಕಟ್ ಮಾಡಿ. ಅದು ಶುಂಠಿ ಹಾಕಿದ್ರೇ ಟೇಸ್ಟ್ ಆಗೋದು ಇದಕ್ಕೆ. ನಾನೊಂದು ಬೌಲಲ್ಲಿ ರವೆ ಹಾಕ್ತಾ ಇದ್ದೇನೆ ಈಗ. ಇದು ಬಾಂಬೆ ರವೆ ಹೇಳ್ತೇವಲ್ಲ ಅದು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕುವ, ಉಪ್ಪು, ಸಕ್ಕರೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಮೆಣಸು, ಹಸಿಮೆಣಸು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಹಳದಿ ಹುಡಿ, ನೀರು ಇಷ್ಟು ಹಾಕಿ ಕಲಿಸಬೇಕು. ನೀರು ಎಷ್ಟು ತಗೊಳ್ಳೋದು ಅಷ್ಟು ಹಾಕಿ, ಮತ್ತು ತೆಂಗಿನಕಾಯಿ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೀರು ಇನ್ನೂ ಹಾಕ್ಬೋದು, ತುಂಬ ಸಹ ದಪ್ಪ ಇಡಬೇಡಿ, ಗಟ್ಟಿ ಆಗ್ಬೋದು. ಸ್ವಲ್ಪ ಮೆದು ಇರಲಿ. ನೋಡಿ ಇಷ್ಟು ಸಾಫ್ಟ್ ಉಂಟು ಇದು. ಮತ್ತು ಹಿಟ್ಟಲ್ಲಿ ಮತ್ತೆ ಹಾಗೆ ಡ್ರೈ ಆಗ್ತದೆ ನೋಡಿ, ಡ್ರೈ ಆಯಿತು ನೋಡಿ. ಮತ್ತು ನಾನು ಸ್ವಲ್ಪ ನೀರು ಹಾಕಿ ಕಲಿಸಿದ್ದೇನೆ. ತುಪ್ಪ ಹಚ್ಚಿ, ಎಣ್ಣೆ ಸಾಕ್ತದೆ, ಟೇಸ್ಟ್ ಆಗ್ತದೆ ತುಪ್ಪ ಹಚ್ಚಿದರೆ. ಸ್ವಲ್ಪ ಒಂದು ಉಂಡೆ ಥರ ಮಾಡಿ ಹೀಗೆ ಎಂತ ಮಾಡೋದು, ರಟ್ಟುದು ಹೇಳ್ತೇವಲ್ಲ, ಹೀಗೆ ಮಾಡಿ. ಮತ್ತು ನೀರು ಹಚ್ಚಿ ಸ್ವಲ್ಪ ಫಿನಿಶಿಂಗ್ ಚೆಂದ ಮಾಡಿ, ಮೇಲಿಂದ ನೀಟಾಗಬೇಕು. ಮತ್ತು ಅದರ ಮೇಲೆ ನಾವು ಸ್ವಲ್ಪ ತುಪ್ಪ ಹಚ್ಚುವ, ಎಣ್ಣೆ ಸಹ ಹಚ್ಬೋದು. ಮತ್ತು ತಿರುಗಿಸುವ. ಅದು ತಿರುಗುವುದೇ ಇಲ್ಲ, ಭಾರ ಆದಾಗೆ ಅಡ್ಡ ಅಡ್ಡ ಬೀಳ್ತಾ ಉಂಟು. ಹೇಗೋ ತಿರುಗಿತ್ತು ಈಗ. ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಹೇಳಿ ಕಿರಿಕಿರಿ ಮಾಡ್ತಿದ್ದು, ಎಲ್ಲಿ ಅಂತ ನೋಡ್ಲಿಕ್ಕೆ ಹೋದೆ. ಮತ್ತೆ ನೋಡಿದೆ ಹಿಂದೆಗಡೆಯಿಂದ ನೋಡಿ ಹೀಗೆ ಮೇಲೆ ಇತ್ತು. ಅದು ಬ್ಯಾಕ್ ಸೈಡಿಂದ ನನಗೆ ಅಷ್ಟು ಶಬ್ದ ಬರ್ತಾ ಇದ್ದದ್ದು. ಅವ್ರ ತಾಯಿಯೆಲ್ಲ ಹೋಗಿದೆ ಬೆಕ್ಕಿದ್ದು. ನೋಡಿ ಇದು ತಿರುಗುದೇ ಇಲ್ಲ ನೋಡಿ. ಇದು ದೊಡ್ಡ ರಗಳೆ ಆಯಿತು ನನಗೆ ಮೊಬೈಲ್ ಹಿಡ್ಕೊಂಡು. ಮತ್ತು ತಿರುಗಿಸಿದ್ದೆ ಹೇಗೂ ಕೈಯಲ್ಲಿ ಎಲ್ಲ, ಆಗಲೇ ಇಲ್ಲ. ನೀವು ಗಡಿ ಸ್ಲೋ ಗ್ಯಾಸಲ್ಲಿ ತಿರುಗಿಸಿ ಬೇಯಿಸಿ, ಹೀಗೆ ರೋಸ್ಟ್ ಆಗಬೇಕು. ನೋಡಿ ರೋಸ್ಟ್ ಉಂಟು ನೋಡಿ, ಶಬ್ದ ಬರ್ತಾ ಉಂಟು ಕಟಕಟ. ತುಂಬ ಟೇಸ್ಟಿಯಾಗಿತ್ತು ಇದು. ನಾನು ಮತ್ತೆ 2 ತವದಲ್ಲಿ ಮಾಡ್ತಾಯಿದ್ದೇನೆ. ಸ್ವಲ್ಪ ಲೇಟ್ ಆಗ್ತದೆ ಇದು ಬೇಯಲಿಕ್ಕೆ. 1 ತವದಲ್ಲಿ ಮಾಡಿದರೆ ಲೇಟ್ ಆಗ್ತದೆ ಅಂತ 2 ತವ ಇಟ್ಟೆ ನಾನು. ನೋಡಿ ತಿರುಗಿಸ್ತಾ ಹಾಗೆ ನೀವು ಎಣ್ಣೆ ಅಥವಾ ತುಪ್ಪ ಹಚ್ಚುತ್ತಾ ಇರಿ. ಆವಾಗ ರೋಸ್ಟ್ ಸಹ ಇರ್ತದೆ, ಪರಿಮಳ ಆಗಿ ಟೇಸ್ಟಿ ಸಹ ಇರ್ತದೆ. ಇದರ ಒಟ್ಟಿಗೆ ಎಂತ ಬೇಕಂತ ಇಲ್ಲ, ಹಾಗೆಯೇ ತಿನ್ಬೋದು. ಈಚೆಯಿಂದ ನನ್ನ ಗಂಡ ತಿಂತಾ ಇದ್ದಾರೆ. ಅದು ನೀವು ಉಂಟಲ್ಲ, ಅದರ ಒಟ್ಟಿಗೆ ಎಂತ ಇಡಬೇಕಂತ ಇಲ್ಲ, ನೀವು ಹೀಗೆ ತಿನ್ಬೋದು. ಅದು ಬೇಕಾದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿ. ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬಾಯ್, ಅಲ್ಲಾ ಹಾಫೀಸ್.